ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ಇವಾಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಬೀನ್ಸು, ಕ್ಯಾರೆಟು, ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಏನಿರುತ್ತೋ ಅದನ್ನು ಹಾಕ್ಕೋಬೋದು. ಇವಾಗ ನಾನು ಇಲ್ಲಿ ಬೇಳೆ ಕುದಿಸಿಟ್ಕೊಂಡಿರ್ತೀನಿ. ಅದಕ್ಕೆ ಒಂದೆರಡು ಟೊಮೊಟೊ, ಕರಿಬೇವು, ಕೊತ್ತಂಬರಿ ಇದನ್ನೆಲ್ಲ ಹಾಕ್ಬಿಟ್ಟು ತೊಗರಿಬೇಳೆ ಕುದಿಸಿಟ್ಕೊಂಡಿದ್ದೀನಿ. ಇವಾಗ ಮಾಡೋದು ನೋಡೋಣ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಇಲ್ಲೊಂದು ಸ್ವಲ್ಪ ಹುಣಸೆ ಹಣ್ಣನ್ನು ಇಟ್ಕೊಂಡಿದ್ದೀನಿ ಸಾಂಬಾರಿಗೆ. ಅದಕ್ಕೆ ಈರುಳ್ಳಿ ಹಾಕೋಣ. ತರಕಾರಿ ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನು ಒಂದೊಂದು ಸತಿ ಬರೀ ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟೆ ಮಾಡ್ತೀನಿ. ಇವಾಗ ತರಕಾರಿ ಇತ್ತಲ್ವ ಮನೇಲಿ, ಅದನ್ನು ಹಾಕಿದ್ದೀನಿ. ಇವಾಗ ಒಂದೊಂದೇ ಎಲ್ಲ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸೋಣ. ಸಾಂಬಾರು ಚೆನ್ನಾಗಿ ಕೈ ಆಡಿಸೋಣ. ಸಾಂಬಾರಿಗೆ ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ. ಒಂದೆರಡು ವಿಸಿಲ್ಲು ಕೂಗಿಸ್ಕೋಬೋದು, ಇಲ್ಲ ಹಂಗೆ ಕುದಿಸ್ಕೋಬೋದು. ನಿಮ್ಗೆ ಹೆಂಗೆ ಬರುತ್ತೆ ಹೆಂಗೆ ಬೇಕೋ ಹಂಗೆ. ಇವಾಗ ಒಂದೆರಡು ಕರಿಬೇವು ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಆವಾಗಲೇ ತೊಗರಿಬೇಳೆ ಅದನ್ನು ತೋರಿಸಿದ್ನಲ್ವ, ಅದನ್ನ 2 ವಿಸಿಲ್ ಕೂಗಿಸಿಟ್ಕೊಂಡಿದ್ದೀನಿ, ಬೇಗ ಆಗುತ್ತೆ. ಇವಾಗ ಟೊಮೊಟೊ ಹಾಕೋಣ. ಸಾಂಬಾರಿಗೆ ಆಮೇಲೆ ಒಗ್ಗರಣೆ ಕೊಡ್ತೀನಿ ನಾನು, ಚೆನ್ನಾಗಿರುತ್ತೆ ಅದು. ಇಲ್ಲ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ಬೋದು. ಇಲ್ಲಾಂದರೆ ಆಮೇಲೆ ಮೇಲೆ ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ. ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ 2 ಸತಿ ಏನಕ್ಕಪ್ಪ ಅಂದರೆ ಇದಕ್ಕೆ ಕೊಟ್ಕೊಂಬಿಡಿ. ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಇದಕ್ಕೂ ಹಾಕಿದರೆ ನಡೆಯುತ್ತೆ. ಇದಕ್ಕೆ ಹಾಕಿದ್ರೆ ಹಾಕ್ತೀನಿ. ಒಂದೊಂದು ಸತಿ ಹೆಂಗೆ ಅನುಕೂಲ ಆಗೋದು ಹಂಗೆ ಮಾಡ್ಕೊಳ್ಳೋದು. ಇವಾಗ ಒಂದು ಸ್ವಲ್ಪ ಅರಿಶಿಣ ಆಲ್ರೆಡಿ ಹಾಕಿದ್ದೀನಿ ನಾನು, ಅವೆಲ್ಲ ಬೇಳೆ ಕುದಿಸ್ಕೊಂಡಿದ್ದೀನಲ್ವ ಅದಕ್ಕೆ ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿಣ, ಉಪ್ಪು, ಸ್ವಲ್ಪ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸೋಣ. ಇವಾಗ ಅದು ಹಾಕಿದ್ದೀವಲ್ವ, ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಬೇಯಬೇಕು. ಒಂದು 10 ನಿಮಿಷದಲ್ಲಿ ಆಗುತ್ತೆ. ಅದನ್ನ ಬೇಳೆ ಕೂಗಿಸಿಟ್ಕೊಂಬಿಟ್ರೆ ಸಾಂಬಾರು ಇದು ಯಾವುದಕ್ಕಾದ್ರೂ ತಿನ್ಬೋದು. ಇಡ್ಲಿ, ಸೆಟ್ ದೋಸೆ, ನಾನಿವತ್ತು ಸೆಟ್ ದೋಸೆ ಮಾಡಿದ್ದೆ, ಅದಕ್ಕೆ ಮಾಡಿರೋದು. ಇವಾಗ ನೆನೆಸಿಟ್ಕೊಂಡಿದ್ದೀವಲ್ವ ಹುಣಸೆ ರಸ, ಅದನ್ನು ಹಾಕೋಣ. ಸ್ವಲ್ಪ ಬೇಯಲಿ, ಹಸಿ ಸ್ಮೆಲ್ ಹೋಗ್ಬೇಕಲ್ವ ಅದು ಹುಣಸೆ ಹಣ್ಣಿನ ರಸ. ಸ್ವಲ್ಪ ಬೆಲ್ಲದ ಪೌಡ್ರ್ ಇತ್ತು, ಬೆಲ್ಲದ ಪೌಡ್ರ್ ಹಾಕೊಂಡಿದ್ದೀನಿ. ಇಲ್ಲ ಸಕ್ಕರೆ ಏನಾರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹುಳಿ ಹಾಕಿರ್ತೀನಲ್ವ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಲ್ಲದ ಪೌಡ್ರ್ ಇತ್ತು ಮನೆಯಲ್ಲಿ, ಬೆಲ್ಲದ ಪೌಡ್ರ್ ಹಾಕಿದ್ದೀನಿ. ಇವಾಗೆಲ್ಲ ಕುದಿಸಿಟ್ಟಿರ್ತೀವಲ್ವ ತೊಗರಿ ಬೇಳೆದೆಲ್ಲ, ಅದನ್ನು ಹಾಕ್ಕೊಳ್ಳೋದು. ಅದಕ್ಕೆ ಹಾಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ. ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಯಾವ ಥರ ಗಟ್ಟಿ ಬೇಕಿದ್ರೆ ಗಟ್ಟಿ, ಇಲ್ಲ ಸ್ವಲ್ಪ ತೆಳುವಾಗಿ ಬೇಕಿದ್ರೆ ತೆಳುವನಾಗಿ, ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ, ನನಗಿಷ್ಟು ಬೇಡ, ನಾನು ಸ್ಪೂನಲ್ಲಿ ಕುಡಿಯೋ ಥರ ಮಾಡ್ತಿದ್ದೀನಿ. ಇವು ಒಂದು ಸ್ವಲ್ಪ ಕುದಿ ಬರ್ಬೇಕು. ಚೆನ್ನಾಗಿ ಕುದಿ ಬಂತಂದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ 1-2 ಸ್ಪೂನ್ ಸಾಂಬಾರು ಪೌಡ್ರ್ ಇತ್ತಲ್ವ, ಯಾವ್ದಾದ್ರು ತಗೊಳ್ಳಿ, ಅದನ್ನು ಸಾಂಬಾರು ಪೌಡರ್ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ತಿಕ್ಕಾಗಿ ಬರುತ್ತೆ ಸಾಂಬಾರು ಕೂಡ. ಇವಾಗ ಮೇಲೆ ಒಗ್ಗರಣೆ ಕೊಡ್ತೀನಿ ಅನ್ನಲ್ವಾ, ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಒಂದೆರಡು ಚೂರು ಒಣಮೆಣಸಿನ್ಕಾಯಿ, ಜೀರಿಗೆ ಹಾಕ್ತಿದ್ದೀನಿ, ಸಾಸಿವೆ ಹಾಕ್ತಿದ್ದೀನಿ, ಕರಿಬೇವು, ಇದಕ್ಕೊಂದು ಸ್ವಲ್ಪ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಇತ್ತು, ಅದನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಅದನ್ನು ಸಾಂಬಾರಿಗೆ ಹಾಕ್ಕೊಂಬಿಡೋದು. ಸ್ವಲ್ಪ ಕೆಂಪು ಬರಬೇಕದು, ಕೆಂಪಣ್ಣ
ಸಾಂಬಾರಿಗೆ ಹಾಕೊಂಡ್ಬಿಟ್ರೆ ಸಾಂಬಾರು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಮೇಲ್ಗಡೆ. ಸಾಕು, ಚೆನ್ನಾಗಿ ಬಂತು ನೋಡಿ. ನೀವು ಮಾಡಿಬಿಟ್ಟು ನೋಡಿ. ನಾನು ಮನೇಲಿ ಮಾಡೋದು ಹಿಂಗೇ ಸಿಂಪಲಾಗಿ. ನೀವಿಲ್ಲ ಅಂದ್ರೂ ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟು ಮಾಡ್ತೀನಿ. ನಾನು ಅಷ್ಟೇ ಮಾಡೋದಿದ್ದರೆ ಹಾಕ್ತೀನಿ, ಏನಿರುತ್ತೆ ಅದು. ಇಲ್ಲಾಂದರೆ ಇಷ್ಟೇ ಸಿಂಪಲ್. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೀವು ಮಾಡ್ಕೊಂಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ, ಏನು ಅಡುಗೆ ಮಾಡ್ಬೇಕಂತೂ ಹೇಳಿ ನೀವು ನನಗೆ ನೆಕ್ಸ್ಟ್.